ಕುಂದಾಪುರ ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನದ ರಥೋತ್ಸವ ಅಂತಂದರೆ ತುಂಬಾ ಫೇಮಸ್. ಆದರೆ ಈ ದೇವಸ್ಥಾನದ ಹಿನ್ನೆಲೆ ಏನಾದರೂ ನಿಮಗೆ ಗೊತ್ತಿದೆಯಾ? ಇದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿರುವ ಮೂಲಮೂರ್ತಿ ಮತ್ತು ಉತ್ಸವ ಮೂರ್ತಿಗೆ ಬಹಳ ದೊಡ್ಡ ಹಿನ್ನೆಲೆನೇ ಇದೆ. ಇಲ್ಲಿರುವ ಎರಡು ಮೂರ್ತಿಗಳು ರಕ್ತಚಂದನ ಅಂತಂದರೆ ಕೆಂಪು ಗಂಧದ ಮರದಿಂದ ಮಾಡಿರುವಂತಹ ಮೂರ್ತಿಯಾಗಿರುತ್ತೆ. ಇಲ್ಲಿರುವಂತಹ ವೆಂಕಟರಮಣನು ಉತ್ಸವ ಪ್ರಿಯನಾಗಿರ್ತಾನೆ. ಅಂತಂದರೆ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ 150 ಉತ್ಸವಗಳು ಇಲ್ಲಿ ನಡೆಯುತ್ತಂತೆ. ಈ ತರ ಉತ್ಸವ ನಡೆಯೋದು ಯಾವ ದೇವಸ್ಥಾನದಲ್ಲೂ ನಾವು ಕಾಣ್ಲಿಕ್ಕೆ ಸಿಗಲ್ಲ. ಇಲ್ಲಿರುವ ಮೂಲಮೂರ್ತಿಯು ಸುಬ್ಬಯ್ಯಪ್ಪ ಎನ್ನುವವರಿಗೆ ತಿರುಪತಿಗೆ ಹೋದಾಗ ತಿರುಪತಿ ದೇವರ ದರ್ಶನ ಆಗದೆ ತುಂಬಾ ಬೇಸರಗೊಂಡು ಮಲಗಿದ್ದಾಗ ದೇವರು ಕನಸಿನಲ್ಲಿ ಬಂದು ನಾನ್ ನಿನ್ನ ಜೊತೆ ಊರಿಗೆ ಬರುತ್ತೇನೆ ಅಂತ ಹೇಳ್ತಾರಂತೆ. ಹಾಗೆ ಬೆಳಿಗ್ಗೆ ಎದ್ದು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಬೇಕಾದ್ರೆ ಅವರಿಗೊಂದು ಮೂರ್ತಿ ಸಿಗುತ್ತೆ. ಅದೇ ಇವತ್ತು ವೆಂಕಟರಮಣ ದೇವಸ್ಥಾನದಲ್ಲಿರುವ ಮೂಲ ಮೂರ್ತಿಯಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಸುಬ್ಬಯ್ಯಪ್ಪಯ್ಯವರು ಕಡು ಬಡತನದಲ್ಲಿದ್ದು ಅವರ ವ್ಯಾಪಾರ ಕಡಲೆ ವ್ಯಾಪಾರ ಮಾಡೋದಾಗಿರುತ್ತೆ. ಅದಕ್ಕೋಸ್ಕರ ಇಂದಿಗೂ ಕೂಡ ಈ ದೇವಸ್ಥಾನದಲ್ಲಿ ನಾವೇನಾದರೂ ಮನಸ್ಸಿಂದ ಬೇಡ್ಕೊಂಡ್ರೆ ದೇವರಿಗೆ ಕಡಲೆಯನ್ನು ಕೊಡೋದ್ರಿಂದ ವೆಂಕಟರಮಣನಿಗೆ ತುಂಬ ಖುಷಿಯಾಗಿ ಭಕ್ತರೆಲ್ಲರನ್ನ ಹರಿಸ್ತಾನೆ ಅನ್ನೋ ಪ್ರತೀತಿ ಕೂಡ ಇದೆ. ಹಾಗೆ ಉತ್ಸವ ಮೂರ್ತಿ ಇಲ್ಲಿಗೆ ಹೇಗೆ ಬಂತು, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಂಥದೇ ವಿಷಯಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ.